ಸೊ ಫಸ್ಟು ಬಂದು ಲ್ಯಾಂಗ್ವೇಜ್ ಹೇಳಿದೆ, ಕನ್ನಡ, ಹಿಂದಿ, ಇಂಗ್ಲೀಷು. ಸೊ ಯಾವುದೇ ಲ್ಯಾಂಗ್ವೇಜ್ ಮಾಡಿದ್ರು ಕೂಡ ನೀವು ಶಾರ್ಟ್ಸ್ 3 ಥರ ಕ್ಯಾಟಗರಿ ಬರುತ್ತೆ. ಒಂದು ಶಾರ್ಟ್ಸ್ ವೀಡಿಯೋಸ್ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಲಾಂಗ್ ಫಾರ್ಮೆಟ್ ವೀಡಿಯೋ ಬರುತ್ತೆ, ಅದು 9 ನಿಮಿಷಕ್ಕಿಂತಲೂ ಜಾಸ್ತಿ. ಇನ್ನೊಂದು ಬಂದುಬಿಟ್ಟು 3ರಿಂದ 8 ನಿಮಿಷದ ವೀಡಿಯೋ ಬರುತ್ತೆ. ಸೊ ಈ ಶಾರ್ಟ್ಸ್ ವೀಡಿಯೋಸ್ ಮಾಡಿದ್ರೆ ಆ್ಯಡ್ಸನ್ನು ಡಿಸ್ಪ್ಲೇ ಆಗೋಲ್ಲ. ಅಲ್ಲಿ 1 ಮಿಲಿಯನ್ಗೆ ನಿಮಗೆ ಭಾಳ ಆದರೆ 1000ಇಂದ 3000 ರೂಪೀಸ್ ಬರುತ್ತೆ 1 ಮಿಲಿಯನ್ಗೆ ಶಾರ್ಟ್ಸ್ಗೆ. ಇನ್ನು 5 to 8 ಮಿನಿಟ್ಸ್ ವೀಡಿಯೋ ಹೋದರೆ ನಿಮಗೆ ಅಲ್ಲಿ ಕನ್ನಡ ಮಾಡಿದ್ರೆ ಹತ್ತತ್ರ ನಿಮಗೆ 10,000 ಅದು ಬರ್ಬೋದು, 10ರಿಂದ 15,000 ಬರ್ಬೋದು 1 ಮಿಲಿಯನ್ಗೆ. ಅದನ್ನೇ ನಿಮ್ಮದು 9+ ಮಿನಿಟ್ಸ್ ಇತ್ತು ಅಂತ ತಿಳ್ಕೊಳ್ಳೋಣ. ಮಲ್ಟಿಪಲ್ ಆ್ಯಡ್ಸು ನಿಮ್ಗೆ ಹಾಕಕ್ಕೆ ಗೊತ್ತಿದ್ದರೆ 25,000ವರೆಗೂ ಅರ್ನ್ ಮಾಡ್ಬೋದು. ಏನದು ಮಲ್ಟಿಪಲ್ ಆ್ಯಡ್ಸ್ ಅಂತಂದರೆ ನಿಮ್ಮ ವಿಡಿಯೋ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಆ್ಯಡ್ಸನ್ನು ನೀವೇ ಹಾಕ್ಬೋದು. ಈಗ ನಂದು ಒಂದು ವೀಡಿಯೋದಲ್ಲಿ 11 ನಿಮಿಷದ ವೀಡಿಯೋದಲ್ಲಿ 23 ಆ್ಯಡ್ಸ್ ಇದೆ ನಂದು, 21 ಆ್ಯಡ್ಸ್ ಇದೆ. ಆ ವಿಡಿಯೋ ನೋಡಬೇಕಂದ್ರೆ 21 ಆ್ಯಡ್ ಬರುತ್ತೆ 11 ನಿಮಿಷದಲ್ಲಿ ಆಲ್ಮೋಸ್ಟ್ ಅಲ್ಲ. ಅದರಿಂದ ಅದು ಸಿಕ್ಕಾಪಟ್ಟೆ ಅರ್ನ್ ಮಾಡಿರೋದು. ನೀವು ಇವಾಗ ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಂದರೆ ನಿಮ್ಮ ಕಂಟೆಂಟ್ ಯಾರೂ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು. ಯೂಟ್ಯೂಬಲ್ಲಿ ಹುಡುಕ್ ತೆಗೆದ್ರೆ ನಿಮ್ಮ ಥರ ಕಾಂಪಿಟೇಟರ್ ಇಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು, ಆವಾಗ ಜನ ವೆಯ್ಟ್ ಮಾಡ್ತಾರೆ. ಸೊ ಇದನ್ನು ಕನ್ನಡದಲ್ಲಿ ನೀವು ಹಿಂದಿಯಲ್ಲಿ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 2 ಟೈಮ್ಸು ಜಾಸ್ತಿ ಬರುತ್ತೆ. ಇಂಗ್ಲೀಷಲ್ಲಿ ಮಾಡಿದ್ರೆ ನಿಮ್ಗೆ ಇನ್ನೂ 3 ಟೈಮ್ಸು 5 ಟೈಮ್ಸು ಜಾಸ್ತಿ ಬರುತ್ತೆ.